ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಈ ಟಾಪ್ 20 ವಿಡಿಯೋ ಸರಣಿಯಲ್ಲಿ ನಿಮ್ಮ ಸುಸ್ವಾಗತ. ಈ ಟಾಪ್ 20 ವಿಡಿಯೋ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್, BMTC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಒಂದೊಂದು ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳಾಗಿವೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾರು ಕನ್ನಡದ ರೈತ ಗೀತೆ ಅಥವಾ ಕೃತಿಯನ್ನು ರಚಿಸಿದ್ದಾರೆ ಸ್ನೇಹಿತರೆ? ಮೊದಲನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಡಾಕ್ಟರ್ ಶಿವರಾಮ್ ಕಾರಂತ್, ಆಯ್ಕೆ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಯ್ಕೆ ಸಿ ಕುವೆಂಪು, ಆಯ್ಕೆ ಡಿ ಚಂದ್ರಶೇಖರ್ ಕಂಬಾರ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಕುವೆಂಪು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುವೆಂಪು ಅವರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ ಯಾವುದು ಸ್ನೇಹಿತರೆ? ಎರಡನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಆಮ್ಲಜನಕ, ಆಯ್ಕೆ ಬಿ ಸಾರಜನಕ, ಆಯ್ಕೆ ಸಿ ಇಂಗಾಲದ ಡೈಆಕ್ಸೈಡ್, ಆಯ್ಕೆ ಡಿ ಜಲಜನಕ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾರಜನಕ ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ವೈರಾಲಜಿ ಡ್ಯಾಶ್ನಲ್ಲಿ ನೋಡಲಾಗಿದೆ ಸ್ನೇಹಿತರೆ ಅಥವಾ ಡ್ಯಾಶ್ದಲ್ಲಿ ಸ್ಥಾಪಿಸಲಾಗಿದೆ. ಮೂರನೇ ಪ್ರಶ್ನೆಗೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ದೆಹಲಿ, ಆಯ್ಕೆ ಬಿ ಚೆನ್ನೈ, ಆಯ್ಕೆ ಸಿ ಪುಣೆ, ಆಯ್ಕೆ ಡಿ ಬೆಂಗಳೂರು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಆಪ್ಷನ್ ಸಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುಣೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ವೈರಾಲಜಿ ನಾವು ಪುಣೆಯಲ್ಲಿ ಕಾಣಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ಮೊದಲ ಕೋವಿಡ್-19 ಪ್ರಕರಣವು ಯಾವ ರಾಜ್ಯದಲ್ಲಿ ದೃಢೀಕರಿಸಲಾಯಿತು ಸ್ನೇಹಿತರೆ? ಇದಕ್ಕೆ ನಾಲ್ಕನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕರ್ನಾಟಕ, ಆಯ್ಕೆ ಬಿ ಮಹಾರಾಷ್ಟ್ರ, ಆಯ್ಕೆ ಸಿ ದೆಹಲಿ, ಆಯ್ಕೆ ಡಿ ಕೇರಳ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಮೊದಲನೇ ಕೋವಿಡ್-19 ಪ್ರಕರಣವು ನಾವು ಕೇರಳದಲ್ಲಿ ಕಂಡು ಬಂದಿದೆ ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ? ಐದನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ರಘುವಂಶ, ಆಯ್ಕೆ ಬಿ ರಾಮಾಯಣಂ ದರ್ಶನಂ, ಆಯ್ಕೆ ಸಿ ಕುಮಾರ ಸಂಭವ, ಆಯ್ಕೆ ಡಿ ಮೇಘದೂತ. ಇದರಲ್ಲಿ ಸ್ನೇಹಿತರೆ ಆಪ್ಷನ್ ಎ ರಘುವಂಶ ಇದು ಕಾಳಿದಾಸರಿಂದ ರಚಿಸಲ್ಪಟ್ಟಿದೆ ಮತ್ತು ಆಪ್ಷನ್ ಸಿ ಕುಮಾರ ಸಂಭವ ಇದು ಕೂಡ ಕಾಳಿದಾಸರಿಂದ ರಚಿಸಲ್ಪಟ್ಟಿದೆ ಮತ್ತು ಆಯ್ಕೆ ಡಿ ಕೂಡ ಮೇಘದೂತ ಕೂಡ ಕಾಳಿದಾಸರಿಂದ ರಚಿಸಲ್ಪಟ್ಟಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಯ್ಕೆ ಬಿ ಇದು ಕಾಳಿದಾಸರಿಂದ ರಚಿಸಲ್ಪಟ್ಟಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಧಾನ ಕಚೇರಿ ಎಲ್ಲಿದೆ ಸ್ನೇಹಿತರೆ? RBI ನ ಪ್ರಧಾನ ಕಚೇರಿ ಎಲ್ಲಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. RBI ಎಲ್ಲ ಬ್ಯಾಂಕುಗಳ ಬ್ಯಾಂಕು RBI ಆಗಿದೆ ಸ್ನೇಹಿತರೆ ಮತ್ತು ಇದು 1935ರಲ್ಲಿ ರಾಷ್ಟ್ರೀಕರಣಗೊಂಡಿದೆ ಸ್ನೇಹಿತರೆ. ಇದರ ಕೇಂದ್ರ ಕಚೇರಿ ನಾವು ಮುಂಬೈಯಲ್ಲಿ ಕಾಣಬಹುದು ಸ್ನೇಹಿತರೆ. ಇದಕ್ಕೆ ಆಯ್ಕೆ ಎ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. 7 ವರ್ಷಗಳ ಯುದ್ಧ 1756ರಿಂದ 63ರವರೆಗೆ ನಡೆದ ಯುದ್ಧ ಯಾವುದು ಸ್ನೇಹಿತರೆ? ಸತತವಾಗಿ 7 ವರ್ಷದ ಯುದ್ಧ ಎಲ್ಲಿ ನಡೆಯಲಾಗಿದೆ? ಇದು ಏಳನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದರ ಆಯ್ಕೆಗಳು: ಆಯ್ಕೆ ಎ ಫ್ರಾನ್ಸ್ ಮತ್ತು USA, ಆಯ್ಕೆ ಬಿ ಇಂಗ್ಲೆಂಡ್ ಮತ್ತು USA, ಆಯ್ಕೆ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನಲ್ಲಿ ಸತತವಾಗಿ 7 ವರ್ಷಗಳ ಕಾಲ ಯುದ್ಧ ನಡೆಯಲಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಬ್ರೇಕ್ ರೂಮ್ ಟ್ರೆಜಡಿ ಎಂದರೆ ಏನು ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು, ಕೊಡೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಯಿತು, ಅದರಲ್ಲಿ ಬಹಳ ಜನಗಳ ಪ್ರಾಣ ಬಿಟ್ಟರು ಸ್ನೇಹಿತರೆ. ಇದೇ ಬ್ರೇಕ್ ರೂಮ್ ಟ್ರೆಜಡಿ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮ್ ಅನ್ನು ಭಾರತದಲ್ಲಿ ಅಳವಡಿಸಲಾಯಿತು? ಇದು ಜಮೀನ್ದಾರ ಪದ್ಧತಿಯನ್ನು ಭಾರತದಲ್ಲಿ ಯಾರು ಸ್ಥಾಪಿಸಿದರೋ ಅಥವಾ ಪರಿಚಯಿಸಿದವರು ಎಂದು ಒಂಬತ್ತನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದರ ಆಯ್ಕೆಗಳು: ಆಯ್ಕೆ ಎ ಲಾರ್ಡ್ ಡಲ್ಹೌಸಿ, ಆಯ್ಕೆ ಬಿ ಲಾರ್ಡ್ ಕ್ಯಾನಿಂಗ್, ಆಯ್ಕೆ ಸಿ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್, ಆಯ್ಕೆ ಡಿ ಲಾರ್ಡ್ ಕಾರ್ನ್ವಾಲಿಸ್. ಸ್ನೇಹಿತರೆ, ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಯ್ಕೆ ಡಿ
ಲಾರ್ಡ್ ಕಾರ್ನ್ವಾಲಿಸ್ ಇವರು ಭಾರತದಲ್ಲಿ ಜಮೀನ್ದಾರ ಪದ್ಧತಿಯನ್ನು ಅಳವಡಿಸಿದವರು. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. ಮಿಲಿಟರಿ ಸುಧಾರಣೆಗಳಾದ ಹೋಲಿಯಾ ಮತ್ತು ದಾಫ್ ಇದು ಯಾರಿಂದ ಪರಿಚಯಿಸಲಾಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆ ಎ ಕುತುಬ್ದಿನ್ ಐಬಕ್, ಆಯ್ಕೆ ಬಿ ಅಲ್ಲಾವುದ್ದೀನ್ ಖಿಲ್ಜಿ, ಆಯ್ಕೆ ಸಿ ಮೊಹಮ್ಮದ್ ಬಿನ್ ತುಘಲಕ್, ಆಯ್ಕೆ ಡಿ ಇಲ್ತುಮಶ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಅಲ್ಲಾವುದ್ದೀನ್ ಖಿಲ್ಜಿಯವರಿಂದ ಹೋಲಿಯಾ ಮತ್ತು ದಾಫ್ ಇದು 2 ಮಿಲಿಟರಿ ಸುಧಾರಣೆಗಳಾದ ಪ್ರಯೋಜನಗಳನ್ನು ತಿಳಿಸಲಾಗಿದೆ ಸ್ನೇಹಿತರೆ. ಬನ್ನಿ ಈಗ 11ನೇ ಪ್ರಶ್ನೆ ಕಡೆಗೆ. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು, ಆಯ್ಕೆ ಬಿ ಅವರು ಅವರ ಮಸೀದಿಯನ್ನು ಕಟ್ಟಿಸಿದವರು, ಆಯ್ಕೆ ಸಿ ಜೈನರು ಮತ್ತು ವೈಷ್ಣವರ ನಡುವೆ ಸಮಸ್ಯೆಗಳನ್ನು ಬುಕ್ಕರಾಯರು ಪರಿಹರಿಸಿದವರು, ಆಯ್ಕೆ ಡಿ ಈ ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋವಾಲೆಂಟ್ ಆಪರೇಷನ್ ಅನ್ನು ಪ್ರಾರಂಭಿಸಿದರು ಸ್ನೇಹಿತರೆ? ಇದು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾನ್ ಕೋವಾಲೆಂಟ್ ಆಪರೇಷನ್ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿದರು ಸ್ನೇಹಿತರೆ. ಬನ್ನಿ ಈಗ 13ನೇ ಪ್ರಶ್ನೆ ಕಡೆಗೆ. ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ? ಬನ್ನಿ ಇದರ ಆಯ್ಕೆಗಳು. ಆಯ್ಕೆ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಯ್ಕೆ ಬಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಆಯ್ಕೆ ಸಿ ಮಹಾತ್ಮ ಗಾಂಧಿ, ಆಯ್ಕೆ ಡಿ ರವೀಂದ್ರನಾಥ್ ಟ್ಯಾಗೋರ್. ಇದರಲ್ಲಿ ಯಾರಿಗೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ? ಇದು 13ನೇ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಿದ್ದರು ಸ್ನೇಹಿತರೆ. ಬನ್ನಿ ಈಗ 14ನೇ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಿದ ಮನುಷ್ಯ ಮಾಡಿದ ಕಾರಣವಲ್ಲ? ಇದರ ಆಯ್ಕೆಗಳು. ಆಯ್ಕೆ ಎ ಅರಣ್ಯನಾಶ, ಆಯ್ಕೆ ಬಿ ನದಿ ಪಾತ್ರದ ಅತಿಕ್ರಮಣ, ಆಯ್ಕೆ ಸಿ ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ, ಆಯ್ಕೆ ಡಿ ಅಗ್ರಾಹ್ಯ ಮಾಲ್ಯ. ಇದರ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಒಳಚರಂಡಿಗಳ ವ್ಯವಸ್ಥೆಯನ್ನು ಅಗಲೀಕರಣ. ಇದು ಮಾನವರಿಂದ ಮಾಡಿದ ಕಾರಣವಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು, ಈ ಕೆಳಗಿನ ಯಾವುದು ಕೊಡುತ್ತದೆ? ಆಪ್ಷನ್ ಎ ಪರಿಸರ ಸಾಮರ್ಥ್ಯ, ಆಪ್ಷನ್ ಬಿ ಜೀವಗೋಳ, ಆಪ್ಷನ್ ಸಿ ಜೀವವೈವಿಧ್ಯ, ಆಪ್ಷನ್ ಡಿ ಪರಿಸರ ಹೆಜ್ಜೆಗುರುತು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 15ನೇ ಪ್ರಶ್ನೆಗೆ ಆಪ್ಷನ್ ಡಿ ಆಯ್ಕೆ ಡಿ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಇಲ್ಲಿ ಕೆಳಗೆ 16ನೇ ಪ್ರಶ್ನೆಯಲ್ಲಿ ಪ್ರಮುಖ ಘಾಟಗಳ ಬಗ್ಗೆ ಪರಿಚಯವನ್ನು ನೀಡಲಾಗಿದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದ ಆಯ್ಕೆಯನ್ನು ನೋಡೋಣ ಸ್ನೇಹಿತರೆ. ಬನ್ನಿ ಇದರ 1ನೇ ಆಯ್ಕೆ ಆಗುಂಬೆ ಘಾಟು. ಇದು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರುತ್ತದೆ. ಇದು ಸರಿಯಾಗಿದೆ ಸ್ನೇಹಿತರೆ. ಶಿರಡಿ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸೇರುವುದಿಲ್ಲ ಸ್ನೇಹಿತರೆ. ಇದು ಶಿರಡಿ ಘಾಟು ಹಾಸನ, ಸಕಲೇಶಪುರ ಮತ್ತು ಮಂಗಳೂರನ್ನು ಸೇರುತ್ತದೆ. ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸೇರುತ್ತದೆ ಸ್ನೇಹಿತರೆ. ಮತ್ತು ಚಾರ್ಮಾಡಿ ಘಾಟು ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸೇರುತ್ತದೆ ಸ್ನೇಹಿತರೆ. ಬನ್ನಿ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸ್ನೇಹಿತರೆ ಆಪ್ಷನ್ ಎ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಯಾವ ನದಿಯನ್ನು ಕರ್ನಾಟಕದ ನಯಾಗ್ರ ಎಂದು ಕರೆಯಲಾಗುತ್ತದೆ? 17ನೇ ಪ್ರಶ್ನೆಗೆ ಆಯ್ಕೆಗಳು. ಆಯ್ಕೆ ಎ ಜೋಗ್ ಫಾಲ್ಸ್, ಆಯ್ಕೆ ಬಿ ಗೋಕಾಕ್ ಫಾಲ್ಸ್, ಆಯ್ಕೆ ಸಿ ಮಗೋಡ್ ಫಾಲ್ಸ್, ಆಯ್ಕೆ ಡಿ ಅಬ್ಬೆ ಫಾಲ್ಸ್. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೋಕಾಕ್ ಫಾಲ್ಸ್. ಇದರ ಸರಿಯಾದ ಉತ್ತರ. ಗೋಕಾಕ್ ಫಾಲ್ಸ್ ಅನ್ನು ಕರ್ನಾಟಕದ ನಯಾಗ್ರ ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಶ್ರೀರಂಗಪಟ್ಟಣ ಸಂಧಿ ಅಥವಾ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಇದರ ಆಯ್ಕೆಗಳು. ಮೊದಲನೇ ಆಂಗ್ಲ ಮೈಸೂರು ಯುದ್ಧ, ಆಯ್ಕೆ ಬಿ ಮೊದಲ ಕರ್ನಾಟಕ ಯುದ್ಧ, ಆಯ್ಕೆ ಸಿ ಮೂರನೇ ಆಂಗ್ಲ ಮೈಸೂರು ಯುದ್ಧ, ಆಯ್ಕೆ ಡಿ ಎರಡನೇ ಕರ್ನಾಟಕ ಯುದ್ಧ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಮೂರನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಎಂಬ ಒಪ್ಪಂದವನ್ನು ಮಾಡಲಾಗಿದೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸುತ್ತದೆ, ಆದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಇದು
ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. 19ನೇ ಪ್ರಶ್ನೆಗೆ ಇದು ಆಯ್ಕೆ ಎ ಸೆಣಬು, ಆಯ್ಕೆ ಬಿ ಪೆಟ್ರೋಲಿಯಂ ಉತ್ಪನ್ನಗಳು, ಆಯ್ಕೆ ಸಿ ರಸಗೊಬ್ಬರ, ಆಯ್ಕೆ ಡಿ ವಜ್ರ. ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಇದು ಬ್ಲ್ಯಾಕ್ ರೆವಲ್ಯೂಷನ್ ಅನ್ನು ಸೂಚಿಸುತ್ತದೆ ಮತ್ತು ಸೆಣಬನ್ನು ಗೋಲ್ಡನ್ ಫೈಬರ್ ಕೂಡ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಯಾವುದು ರೂಪಾಂತರ ಸಾಧ್ಯ? ಇದರ ಆಯ್ಕೆ ಎ ಕಲ್ಲಿದ್ದಲು ಅಮೃತಶಿಲೆ, ಆಯ್ಕೆ ಬಿ ಲೈಮ್ಸ್ಟೋನ್ನಿಂದ ಗ್ರಾಫೈಟ್, ಆಯ್ಕೆ ಸಿ ಮರಳುಗಲ್ಲುನಿಂದ ನೈಸ್, ಆಯ್ಕೆ ಡಿ ಗ್ರಾಫೈಟ್ನಿಂದ ವಜ್ರ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇವತ್ತಿನ ಟಾಪ್ 20 ವಿಡಿಯೋ ಸರಣಿಯನ್ನು ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದ ಸ್ನೇಹಿತರೆ.